ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ಟಾರೆಂಟ್ಸ್ ಇನ್ ದ 5391 ಯೂಟ್ಯೂಬ್ ಚಾನಲ್. ಶನಿವಾರ ಬೆಳಗ್ಗೆ 5:30 ದಿನ ಸ್ಟಾರ್ಟ್ ಆಯ್ತು. ನಮ್ಮ ಮನೆ ದೇವರು ಬಂದು ತಿರುಪತಿ ಶ್ರೀನಿವಾಸ. ಹಾಗೆ ಶ್ರಾವಣ ಸ್ಟಾರ್ಟ್ ಆದ್ಮೇಲೆ 2ನೇ ಶನಿವಾರ ಬಂದಿದೆ. ಸೊ ಅದಕ್ಕೆ ಪೂಜೆ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಆನಂತರ ಫ್ರೆಶ್ ಅಪ್ ಆಗಿ ದೇವ್ರ ಕೋಣೆನ, ದೇವ್ರ ಫೋಟೋನ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಅರಶಿನ ಕುಂಕುಮ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಪೂಜೆಯನ್ನ ಮಾಡ್ಕೊಂಡೆ. ಟಿಫನಿಗೆ ದೋಸೆ ಮತ್ತೆ ಚಟ್ನಿ ಮಾಡಿ ಮನೇಲಿರೋರಿಗೆ ತಿನ್ನೋದಕ್ಕೆ ಅಂತ ಹೇಳಿ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡು ನಾನು ರೆಡಿ ಆಗ್ತಾ ಇದ್ದೆ. ನಮ್ ಚಿರು ಎಷ್ಟೊತ್ತಾದ್ರೂ ತಿನ್ಲಿಲ್ಲ. ಅವನಿಗೂ ಬೇಗ ತಿನ್ನಿಸಿ ಅವನಿಗೆ ರೆಡಿ ಮಾಡಿ ಟೈಮ್ ನೋಡಿದ್ರೆ 9:45 ಆಗಿತ್ತು. ನನ್ನ ಹಸ್ಬೆಂಡ್ಗೂ ಕೂಡ ಟೈಮ್ ಆಗಿತ್ತು ಡ್ಯೂಟಿಗೆ. ಸರಿ, ಇನ್ನೇನ್ ಮಾಡೋದು ಅಂತೇಳಿ ಮನೆ ಹತ್ರದಲ್ಲಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾನೇನು ಟಿಫನ್ ಮಾಡ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋಣ ಅಂದ್ಕೊಂಡು ಬೇಗ ಹೊರಟು ಬಂದ್ವಿ. ದೇವಸ್ಥಾನಕ್ಕೆ ಬಂದ್ಮೇಲೆ ದೇವರ ದರ್ಶನ ಮಾಡ್ಕೊಂಡು 3 ಸತಿ ಪ್ರದಕ್ಷಿಣೆ ಹಾಕಿ ನನಗೆ ಸಮಾಧಾನ ಆಗೋವರೆಗೂ ಕಷ್ಟನ ಹೇಳ್ಕೊಂಡು ಅಲ್ಲಿ ತೀರ್ಥ ಮತ್ತೆ ಪ್ರಸಾದನ ಕೊಟ್ಟರು ತಗೊಂಡು, ನಮ್ಮ ಮನೆ ಕೆಳಗೆ ಒಬ್ರು ಅಕ್ಕ ಇದ್ದಾರೆ, ಅವ್ರಿಗೂ ಸ್ವಲ್ಪ ಪ್ರಸಾದನ ಇಸ್ಕೊಂಡು ಇವಾಗ ನೀವೇನು ಫೋಟೋ ನೋಡ್ತಾ ಇದ್ದೀರಲ್ಲ ಆ ಫೋಟೋಸ್ ಎಲ್ಲ ತಕೊಂಡು ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಮನೆವರೆಗೂ ಡ್ರಾಪ್ ಮಾಡಿ ಚಿರುನ ಕರ್ಕೊಂಡು ಹೋದ್ರು. ಹೋಗ್ತಾ ಚಿರುನ ಅಂಗನವಾಡಿಗೆ ಬಿಟ್ಟು ಅವರು ಡ್ಯೂಟಿಗೆ ಹೋಗ್ತಾರೆ. ನಾನು ಮನೆಗೆ ಬಂದು ಅಣ್ಣ ಕೈ ದೇವ್ರ ಮನೇಲಿಟ್ಟು ಪ್ರಸಾದನ ಕೆಳಗಿರೋ ಅಕ್ಕಂಗೆ ಕೊಟ್ಟು ಮಾತಾಡಿಸಿ ಮನೆಗೆ ಬಂದು ದೇವಸ್ಥಾನದಲ್ಲೇನೆ ಸ್ವಲ್ಪ ತೀರ್ಥನ ಇಸ್ಕೊಂಡ್ ಬಂದಿದ್ದೆ. ಆ ತೀರ್ಥನ ಮನೆಗೆಲ್ಲ ಹಾಕಿ 1-2 ದೋಸೆ ಹಾಕೊಟ್ಟು ತಿಂದು ಮಿಕ್ಕಿದ ಕೆಲಸನ ಮಾಡ್ಕೊಂಡೆ. ನಾವು ಈ 5 ಡೇಸ್ ಬ್ಯಾಕ್ ಯಾವ ಪೂಜೆನೂ ಮಾಡಂಗಿಲ್ಲ, ಮನೆಯಲ್ಲಿ ಎಲ್ಲೂ ಹೊರಗಡೆ ಹೋಗಂಗಿರ್ಲಿಲ್ಲ, ಯಾವ ದೇವಸ್ಥಾನಕ್ಕೂ ಕೂಡ ಹೋಗಿರ್ಲಿಲ್ಲ, ಮನೆ ಮುಂದೆ ರಂಗೋಲಿ ಕೂಡ ಹಾಕಂಗಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯವರ ಚಿಕ್ಕಪ್ಪ ಡೆತ್ ಆಗಿದ್ರು. ಸೊ ಹಂಗಾಗಿ ಅಣ್ಣ ತಮ್ಮ ಅಂತ ಅಂದ್ಮೇಲೆ ಸೂತ್ಕ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅವ್ರು ಡೆತ್ ಆಗಿತ್ತು 17ನೇ ತಾರೀಕು. ನಮಗೆ ಅವ್ರು ಕಾಲ್ ಮಾಡಿ ಹೇಳಿದಾಗ 19ನೇ ತಾರೀಕು ಶುಕ್ರವಾರ ಬೆಳಗ್ಗೆ 7:00 ಕಾಲ್ ಮಾಡಿ ಹೇಳಿದ್ದಾರೆ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಪ್ಲೇ ಗ್ರೌಂಡಿಗೆ ಹೋಗಿ ಗೇಮ್ ಆಡ್ತಾ ಇರ್ತಾರೆ. ಅವರಿಗೆ ಆಗ ಗೊತ್ತಾಗಿಲ್ಲ. ಗೇಮ್ ಎಲ್ಲ ಆದ್ಮೇಲೆ 8:00 ರಿಟರ್ನ್ ಕಾಲ್ ಮಾಡಿ ಮಾತಾಡ್ತಾರೆ. ಆಗ ಹೇಳ್ತಾರೆ ಈ ತರ ಡೆತ್ ಆಗಿದೆ ಅಂತೇಳಿ. ಮತ್ತೆ ರಿಟರ್ನ್ ನನಗೆ ಕಾಲ್ ಮಾಡಿ ಹೇಳಿದ್ರು. ಅವತ್ತು ಅಂದ್ರೆ 19ನೇ ತಾರೀಕು ನನ್ನ ಬರ್ತ್ಡೇ ಇತ್ತು. ನನಗದು ತುಂಬಾ ಸ್ಪೆಷಲ್ ಆಗಿತ್ತು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವೀಟ್ ಎಲ್ಲ ಮಾಡಿ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ಮತ್ತೆ ಚಿರು ರೆಡಿ ಆಗಿದ್ವಿ. ಆಗ ಕಾಲ್ ಮಾಡಿ ಹೇಳ್ತಾರೆ ಈ ತರ ಚಿಕ್ಕಪ್ಪ ಡೆತ್ ಆಗಿದ್ದಾರೆ ಅಂತ. ಸರಿ, ಇನ್ನೇನ್ ಮಾಡೋದು, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕೊಂಡು ಹೋದ್ರು ಹೋಗ್ಲಿ, ಈ ವರ್ಷ ಸೆಲೆಬ್ರೇಟ್ ಮಾಡೋದೇ ಬೇಡ ಅಂತ ಅನ್ಕೊಂಡು ತರೀಕೆರೆಗೆ ಎಷ್ಟು ಗಂಟೆಗಿದೆ ಬಸ್ಸು ಅಂತೇಳಿ ಕಾಲ್ ಮಾಡಿದ್ವಿ. ಹಿರಿಯೂರು ಟು ತರೀಕೆರೆಗೆ ಸ್ಟ್ರೈಟ್ ಬಸ್ಸು ಬೆಳಗ್ಗೆ 6:30 ಇದ್ದಿತ್ತು. ಅದು ಬಿಟ್ರೆ 10:00 ಇದೆ ಅಂತ ಹೇಳಿದ್ರು. ಸೊ ನಮಗಿನ್ನು 1.5 hour ಟೈಮ್ ಇತ್ತು. ಮತ್ತೆಲ್ಲೂ ತಿಂಡಿ ತಿನ್ನಕ್ಕಾಗಲ್ಲ, ನಿಲ್ಸೋದು ಇಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಪಲಾವ್ ಮಾಡಿದ್ದೆ. ಅದನ್ನು ಸ್ವಲ್ಪ ತಿನ್ಕೊಂಡು ಚಿರುಗೆ ಬಾಕ್ಸಿಗೆ ಹಾಕೊಂಡು ಮನೆಯಿಂದ ಹೊರಟ್ವಿ. ತರೀಕೆರೆಗೆ ಹೋಗೋ ಹೊತ್ತಿಗೆ 2:30 ಆಗಿತ್ತು ಮಧ್ಯಾಹ್ನ. ತರೀಕೆರೆಗೆ ಹೋದ್ಮೇಲೆ ಏನ್ ಕಾರ್ಯ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹಿರಿಯೂರಿಗೆ ವಾಪಸ್ ಬಂದ್ವಿ. 13 ದಿವಸಕ್ಕೆ ಸೂತ್ಕನ ತಕೊಳ್ಳೋದು, ಅಂದ್ರೆ 13 ದಿವಸಕ್ಕೆ ತಿಥಿನ ಮಾಡ್ಕೊಳ್ತಾರೆ. ಅಷ್ಟರೊಳಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನಾವು ಜುಲೈ 31ಕ್ಕೆ ಅಂದ್ರೆ ಗುರುವಾರ ಬೆಳಗಿನ ಜಾವ 6:15ಗೆ ಬಸ್ ಇತ್ತು. ಬಸ್ಸಿಗೆ ನಮ್ಮ ಅತ್ತೆ ಮಾವ, ನಾವು, ಚಿರು ಎಲ್ಲರೂ ಕೂಡ ತರೀಕೆರೆಗೆ ಹೊರಟ್ವಿ. 31ಕ್ಕೆ ಕರೆಕ್ಟ್ 13 ದಿವಸ ಆಗಿತ್ತು ಅವರು ಡೆತ್ ಆಗಿ. ಆ ಒಂದು ಕಾರ್ಯ ಮಾಡ್ಬೇಕಾಗಿತ್ತು, ಅದಕ್ಕೆ ಹೊರಟ್ವಿ. ತರೀಕೆರೆಗೆ ಹೋಗೋಷ್ಟ್ರೊಳಗೆ 10:15 ಆಗಿತ್ತು. ಅಲ್ಲಿ ತಿಥಿ ಕಾರ್ಯ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹಿರಿಯೂರಿಗೆ ಬರ್ಬೇಕಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಕಾರ್ಯ ಅಷ್ಟು ಬೇಗ ಮುಗಿಲಿಲ್ಲ. ಈ ಕಾರ್ಯ ಎಲ್ಲ ಮುಗಿಯೋದ್ರೊಳಗೆ ನೈಟ್ 8:30 9 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ತರೀಕೆರೆ ಟು ಹಿರಿಯೂರಿಗೆ ಯಾವ ಬಸ್ಸು ಇರ್ಲಿಲ್ಲ. ಸೊ ಹಂಗಾಗಿ ಒಂದ್ ನೈಟ್ ಅಲ್ಲೇ ಇದ್ದು ಬೆಳಗಿನ ಜಾವ ಶುಕ್ರವಾರ ಅದೇ ಬಸ್ಸಿಗೆ 6:15ಗೆ ಬಸ್ ಇತ್ತು. ಹತ್ಕೊಂಡು ಹಿರಿಯೂರಿಗೆ ಬರೋಷ್ಟ್ರೊಳಗೆ 10:30 ಆಗಿತ್ತು. ತರೀಕೆರೆ ಮನೆಯಿಂದ ಬರುವಾಗ್ಲೇನೆ ನಮ್ಮ ಮಾವ ಪುಣ್ಯದ ನೀರನ್ನ ತಂದಿದ್ರು. ಆ ಪುಣ್ಯದ ನೀರನ್ನ ನಮಗೊಂದ್ ಸ್ವಲ್ಪ ಕೊಟ್ಟು ಅವ್ರೊಂದ್ ಸ್ವಲ್ಪ ತಗೊಂಡೋದ್ರು. ಆ ಪುಣ್ಯದ ನೀರಿಗೆ ಹಸುವಿನ ಗಂಜಲನ ಮಿಕ್ಸ್ ಮಾಡಿ ಮಾವಿನ ಎಲೆಯಿಂದ ಮನೇಲಿರೋರಿಗೂ ಮನೆ ಸುತ್ತ ಮನೆ ಒಳಗೆ ಪುಣ್ಯದ ನೀರಿಗೆ ಗೋಗಂಜನ ಮಿಕ್ಸ್ ಮಾಡಿ ಮಾವಿನ ಎಲೆಯಿಂದ ಹಾಕೋದ್ರಿಂದ ಸೂತ್ಕ ಅನ್ನೋದು ತಕ್ಕೊಂತೀವಿ. ಹಸುವಿನ ಗಂಜು ಫ್ರೆಶ್ ಆಗಿರೋದೇ ಬೇಕು, ಹಳೆ ಗಂಜನ್ನ ಹಾಕೋಬಾರ್ದು. ಮುಂಚೆನೆ ಬೇರೆಯವ್ರಿಗೆ ಹೇಳಿ ತರಿಸಿಟ್ಕೋಬೇಕು. ಅದು ನಾವು ಕೂಡ ಮುಟ್ಬಾರ್ದು. ಮನೆ ಕ್ಲೀನಿಂಗ್ ಕೆಲಸ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ತಿಥಿ ಕಾರ್ಯ ಏನಿದೆಯೋ ಅದನ್ನೆಲ್ಲ ತೆಗ್ದಾದ್ಮೇಲೆ ಈ ಗೋಗಂಜಿನ ಜೊತೆಗೆ ಪುಣ್ಯದ ನೀರು ಮಾವಿನ ಎಲೆಯಿಂದ ಮನೆಯೆಲ್ಲ ಸಿಂಪಡಿಸ್ಕೊಂಡ್ರೇನೆ ಸೂತ್ಕ ಅನ್ನೋದು ಕಳಿತೈತೆ. ನನಗೇನು ಗೊತ್ತಿರ್ಲಿಲ್ಲ, ಈ ತರದೊಂದು ವಿಷಯ ನಮ್ಮ ಮಾವನೇ ಹೇಳಿತ್ತು ನನಗೆ. ಸೊ ಹಂಗಾಗಿ ನಾನು ಸ್ವಲ್ಪ ತಿಳ್ಕೊಂಡೆ. ಇಷ್ಟೆಲ್ಲ ಆದ್ಮೇಲೆ ಒಳಗೋಗಿ ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು
ನಾವು ಫ್ರೈಡೇ ಬೆಳಗ್ಗೆ ಅಲ್ವಾ ಬಂದಿತ್ತು, ಅವರು ಡ್ಯೂಟಿಗೆ ಹೋಗೋ ಟೈಮ್ ಆಗಿತ್ತು. ಸೊ ಹಂಗಾಗಿ ಅವರಿಗೆ ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಟು ಅವರನ್ನು ಡ್ಯೂಟಿ ಕಳಿಸಿ ಮಧ್ಯಾಹ್ನದ ಅಡುಗೆ ಕೂಡ ಮಾಡಿಕೊಂಡು ಬಟ್ಟೆಗಳೆಲ್ಲ ವಾಶಿಗೆ ಹಾಕಿ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅದ್ರ ನೆಕ್ಸ್ಟ್ ಡೇನೆ ಶನಿವಾರ ಬೆಳಗ್ಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆದೆಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ತೀರ್ಥನ ಮನೆಗೆ ತಂದು ಮನೆಗೆಲ್ಲ ಹಾಕಿ ಅದೊಂದು ಸೂತ್ಕನ ಕಳ್ಕೊಂಡ್ವಿ. ನೋಡಿ, ಇದೆಲ್ಲ ಆದಮೇಲೆ ನನಗೆ ತಿಳಿದಿರೋದಿಷ್ಟೇ, ಎಲ್ಲಿ ಹುಟ್ಟಾಗುತ್ತೋ, ಎಲ್ಲಿ ಸಾವಾಗುತ್ತೋ, ಎಲ್ಲಿ ನಗು ಇರುತ್ತೋ, ಎಲ್ಲಿ ದುಃಖ ಇರುತ್ತೋ. ಒಂದು ಕಡೆ ಜಗಳ ಮಾಡ್ತಿದ್ರೆ ಇನ್ನೊಂದು ಕಡೆ ಖುಷಿಯಿಂದ ಪಾರ್ಟಿ ಮಾಡ್ತಿರ್ತಾರೆ. ಎಲ್ಲಿ ಏನು ಅಂತಾನೆ ಗೊತ್ತಾಗಿರಲ್ಲ. ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಚೆನ್ನಾಗಿರೋಣ, ಯಾರಿಗೂ ತೊಂದರೆ ಕೊಡ್ದಂಗೆ, ಯಾರಿಗೂ ನೋವು ಮಾಡ್ದಂಗೆ, ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಖುಷಿಯಾಗಿರೋಣ. ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ ಟೈಮಲ್ಲಿ ಯಾವ ವೀಡಿಯೋಸು ಕೂಡ ರೆಕಾರ್ಡ್ ಮಾಡಿರಲಿಲ್ಲ, ಅದಕ್ಕೆ ಈ ವಿಡಿಯೋಗೆ ಲಿಂಕ್ ಮಾಡಿ ಹೇಳ್ತಾ ಇದ್ದೀನಿ. ಹೇಳ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಯಾಕೋ ಗೊತ್ತಿಲ್ಲ ಹೇಳ್ಬೇಕಂತ ಅನ್ನಿಸ್ತು, ಹಂಗಾಗಿ ಶೇರ್ ಮಾಡಿಕೊಂಡೆ.